Next 18th one, analyze measures taken to ಕಂಟ್ರೋಲ್ ಕರಪ್ಷನ್. ಇಷ್ಟೆಲ್ಲ ದುಷ್ಪರಿಣಾಮ ಇದ್ದ ಮೇಲೆ ಕರಪ್ಷನ್ ಅನ್ನ ಅಥವಾ ಭ್ರಷ್ಟಾಚಾರವನ್ನ ನಿಯಂತ್ರಣದಲ್ಲಿಡುವುದಕ್ಕೆ ಸರ್ಕಾರ ಏನೇನು ಮಾಡಿದೆ ಅನ್ನೋದನ್ನ ಕೇಳಿದ್ದಾರೆ. ಮೆಜರ್ಸ್ ಟೇಕನ್. ಮಾರ್ಚ್ 2020 ಕ್ವಶನ್ ಪೇಪರ್. The government of India has undertaken measures to control widespread corruption in administration. ಆಡಳಿತದಲ್ಲಿ ವ್ಯವಸ್ಥಿತವಾಗಿ ಹರಡಿಕೊಂಡಿರುವಂತಹ ಭ್ರಷ್ಟಾಚಾರ ನಿರ್ಮೂಲನೆಗೆ ಭಾರತ ಸರ್ಕಾರವು ಹಲವು ಯೋಜನೆಗಳನ್ನ ಅಥವಾ ಕ್ರಮಗಳನ್ನ ತೆಗೆದುಕೊಂಡಿದೆ. First one, the institution Lokpal has been established at the national level and Lokayukta at the state level. Okay, ಸೊ ರಾಜ್ಯದ ಮಟ್ಟದಲ್ಲಿ ಲೋಕಾಯುಕ್ತ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಲೋಕಪಾಲ್ ಎನ್ನುವಂತಹ ಸಂಸ್ಥೆಗಳನ್ನ ಎಸ್ಟಾಬ್ಲಿಷ್ ಮಾಡಿ ನಿರ್ಮಾಣ ಮಾಡಿರುವಂಥದ್ದು. ಸೆಕೆಂಡ್ ಒನ್, ಇನ್ಸ್ಟಿಟ್ಯೂಷನ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಬೀನ್ ಎಸ್ಟಾಬ್ಲಿಷ್ಡ್ ಅಟ್ ದ ಸ್ಟೇಟ್ಸ್. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಲ್ಸೋ ಬೀನ್ ಸೆಟ್ ಅಪ್. ಓಕೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಲಾಗಿದೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988 ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್. ಭ್ರಷ್ಟಾಚಾರ ತಡೆಗಟ್ಟುವಂತಹ ಕಾಯ್ದೆಯನ್ನ ಜಾರಿಗೆ ತರಲಾಗಿದೆ ಅವಾಗ 1988ರಲ್ಲಿ. ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005 ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್. ಸೊ ಮಾಹಿತಿ ಹಕ್ಕು ಕಾಯ್ದೆಯನ್ನು ಕೂಡ 2005ರಲ್ಲಿ ಜಾರಿಗೆ ತರಲಾಗಿದೆ. ಒಂದು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ, ಓಕೆ, ತಡೆಗಟ್ಟುವ ಕಾಯ್ದೆ. ಅದೇ ರೀತಿ ರೈಟ್ ಟು ಇನ್ಫಾರ್ಮೇಶನ್ ಮೀನ್ಸ್ ಯು ಕ್ಯಾನ್ ಸೀಕ್ ಎನಿ ಇನ್ಫಾರ್ಮೇಶನ್ ಗೋಯಿಂಗ್ ಅಂಡರ್ ದ at the government level or any other public sector level to seek information. You can ask any kind of information under this RTI, Right to Information Act. ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ನೀವು ಯಾವುದೇ ಸರ್ಕಾರಿ ಮಟ್ಟದಲ್ಲಿ ನಡೆಯುವಂತ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಕೇಳಬಹುದು ಸರ್ಕಾರಕ್ಕೆ. ಓಕೆ, ಅವರು ಮಾಹಿತಿಯನ್ನ ಕೊಡೋದಕ್ಕೆ ಬದ್ಧರಾಗಿರ್ತಾರೆ. ಸೊ ಸರ್ಟನ್ ಮೆಜರ್ಸ್ ವಿಲ್ ಬಿ ಆರ್ ಸರ್ಟನ್ ಕೆಲವೊಂದು ಪ್ರಯತ್ನಗಳನ್ನ ಇದರ ಮೂಲಕ ಮಾಡಬಹುದಾಗಿದೆ, RTI ಮೂಲಕ. ನೆಕ್ಸ್ಟ್, CC ಕ್ಯಾಮ್ರಾಸ್ ಆರ್ ಇನ್ಸ್ಟಾಲ್ಡ್ ಇನ್ ಗವರ್ಮೆಂಟ್ ಆಫೀಸಸ್. ನೋಡಿ, ಗವರ್ಮೆಂಟ್ ಆಫೀಸಸ್ ಅಲ್ಲಿ ಏನೇನ್ ಚಟುವಟಿಕೆ ನಡೆಯುತ್ತೆ ಸರ್ಕಾರಿ ಇಲಾಖೆಗಳಲ್ಲಿ ಅನ್ನೋದನ್ನ ನೋಡೋದಕ್ಕೋಸ್ಕರ CC ಕ್ಯಾಮ್ರಾಸ್ ಆರ್ ಇನ್ಸ್ಟಾಲ್ಡ್. E-office system has been implemented for the quick disposal of files. So here corruption happens during the movement of files in the government offices and private offices also, isn't it? So quick disposal of files is necessary. Quick disposal of files means the activities should be conducted at the certain speed level. Okay, so delay should not happen in providing any kind of service or any facility. Okay, so that is the main intention. Here E-office system has been implemented for the quick disposal of the files. Okay, so ಯಾವುದೇ ಕೆಲಸ ಕಾರ್ಯಗಳನ್ನ ಹೆಚ್ಚಿಗೆ ವೇಗವಾಗಿ ಮಾಡೋದಕ್ಕೆ ಸಲುವಾಗಿ E-office system ಅನ್ನ ಜಾರಿಗೆ ತರಲಾಗಿದೆ. ಸ್ಕೀಮ್ಸ್ ಲೈಕ್ ಸಕಾಲ, ಜನಸ್ಪಂದನ, ಜನಸೇವಕ ಎಟ್ಸೆಟ್ರಾ ಹ್ಯಾವ್ ಬಿನ್ ಇಂಪ್ಲಿಮೆಂಟೆಡ್. ಕೆಲವು ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಸಕಾಲ ಅಂದ್ರೆ ಸರಿಯಾದ ಕಾಲದಲ್ಲಿ ಎಲ್ಲ ಚಟುವಟಿಕೆಗಳು ನಡೆಯಬೇಕು, ಸರ್ಕಾರಿ ಚಟುವಟಿಕೆಗಳು ನಡೆಯಬೇಕು, ನ್ಯಾಯಾಲಯವಾಗ್ಲಿ ಅಥವಾ ಯಾವುದೇ ಆಫೀಸ್ ಆಗ್ಲಿ ಎಲ್ಲೇ ಆಗ್ಲಿ. ಸೊ ಅದರ ಸಲುವಾಗಿ ಸಕಾಲ ಎನ್ನುವಂತಹ ಯೋಜನೆ. ಜನಸ್ಪಂದನ, ಜನರ ಒಂದು ತೊಂದರೆ ಕುಂದುಕೊರತೆಗಳನ್ನ ಕೇಳೋದಿಕ್ಕೆ. ಜನಸೇವಕ, ಜನರಿಗೆ ಕುಂದುಕೊರತೆಗಳನ್ನು ನಿವಾರಿಸೋದಕ್ಕೋಸ್ಕರ have been implemented. Complaint grievance offices boxes are kept in government offices. You might have seen in not only in government, in private offices also there will be a complaint box where you can put complaints, write and put the letter of complaint in the box. Okay, so ಅದನ್ನ ದೂರುಗಳನ್ನ ಕೊಡೋದಕ್ಕೋಸ್ಕರ ಗ್ರೀವಾನ್ಸ್ ಬಾಕ್ಸಸ್ ಅನ್ನ ಇಡಲಾಗಿದೆ. ಓಕೆ, ಇವಿಷ್ಟು ಸರ್ಕಾರವು ತೆಗೆದುಕೊಂಡಿರುವಂತಹ ಕ್ರಮಗಳು ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋದಕ್ಕೋಸ್ಕರ.